ಇಂದಿನಿಂದ 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ಬೆಂಗಳೂರಲ್ಲಿ ಪ್ರತಿಭಟನೆ ಆರಂಭಿಸಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಿರಂತರ ಸತ್ಯಾಗ್ರಹ ನಡೆಯುತ್ತಿದ್ದು, ಸಿಎಂ ಬೊಮ್ಮಾಯಿ ನೀತಿ ಖಂಡಿಸಿ ಹಾಗೂ ಹಿಂದುಳಿದ ವರ್ಗದ ಆಯೋಗದಿಂದ ಶೀಘ್ರವೇ ಅಂತಿಮ ವರದಿ ಪಡೆಯುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಯಮೃತ್ಯುಂಜಯ ಶ್ರೀ, ಸಿಎಂ ಬೊಮ್ಮಾಯಿ ತಾಯಿ ಆಣೆ ಮಾಡಿ ಪಂಚಮಸಾಲಿಗಳಿಗೆ 6 ಬಾರಿ ಮೋಸ ಮಾಡಿದ್ದಾರೆ ಅಂತ ಕಿಡಿಕಾರಿದರು. ಯಾರು ಬರೋದು ಬೇಡ, ಯಾಕಂದ್ರೆ ಇವೆಲ್ಲ ಜನ ಬಂದು ಪಾಪ ಕೈಲಿ ಖರ್ಚು ಮಾಡಿಕೊಂಡು ಬಂದು ತೊಂದರೆ ತಗೊಂಡು 2 ವರ್ಷಗಳ ಕಾಲ ಎಲ್ಲ ಮಾಡಿದ್ದಾರೆ. ಇನ್ನು ಶಕ್ತಿ ಪರೀಕ್ಷೆ ಮುಗಿದೋಗಿದೆ. ಇನ್ನೇನಿದ್ರು ನೈತಿಕ ಶಕ್ತಿ ಮೂಲಕವಾಗಿ ಮೀಸಲಾತಿಯನ್ನ ಪಡಿಬೇಕು ಅಂತೇಳಿ ನಾನು ಏಕಾಂಗಿಗೆ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ. ಇದರ ಮಧ್ಯೆ ಸಚಿವ ಸಿಸಿ ಪಾಟೀಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈಗ ಪಂಚಮಸಾಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ವಿನಯ್ ಕುಲಕರ್ಣಿ, ವಿಜಯಾನಂದ ಕಾಶ್ಯಪ್ನವರ್ 2014ರಲ್ಲಿ ಮೀಸಲಾತಿ ಕೊಡಲೇಬಾರದು ಅಂತ ಅಂದಿದ್ರು ಸಿಸಿ ಪಾಟೀಲ್. ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಗೂಡಿ ಸನ್ಮಾನ್ಯ ಸ್ವಾಮೀಜಿಯವರಿರ್ಬೋದು, ಪೂಜ್ಯ ಸ್ವಾಮೀಜಿಯವರಿರ್ಬೋದು, ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿರ್ಬೋದು, ಏನು ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ವಿಜಯಾನಂದ ಕಾಶ್ಯಪ್ನವರು, ವಿನಯ್ ಕುಲಕರ್ಣಿ ಅವರು ತಮ್ಮ ಪಕ್ಷ 2014ರಲ್ಲಿ ಪಂಚಮಸಾಲಿ ಸಮಾಜಕ್ಕೆ 2A ಕೊಡಬಾರ್ದನ್ನುವಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದು ಆ ಇಬ್ಬರು ನಾಯಕರು ನೆನಪು ಮಾಡ್ಕೋಬೇಕನ್ನುವಂಥ ಮಾತನ್ನು ಹೇಳ್ತೇನೆ. ಯಾವ ಪಕ್ಷದ ಪ್ರಮುಖರು ಪಂಚಮಸಾಲಿ ಸಮಾಜಕ್ಕೆ 2A ಅನ್ನು ಕೊಡಬಾರ್ದು ಅಂತ ನಿರ್ಣಯ ಮಾಡಿದ್ರು, ಅಂಥವ್ರು ಇವತ್ತು ಅವ್ರ ಜೊತೆಗೂಡಿ ಬಸನಗೌಡ ಪಾಟೀಲ್ ಯತ್ನಾಳ್ರವರು. ಬಿಜೆಪಿಯಿಂದ ಎಲೆಕ್ಷನ್ಗೂ ಮುನ್ನವೇ ಆಪರೇಷನ್ ಶುರುವಾಗುತ್ತಾ? ಹೌದು ಅನ್ನುವ ಆಡಿಯೋ ಒಂದು ವೈರಲ್ ಆಗ್ತಿದೆ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ರದ್ದು ಎನ್ನಲಾದ ಆಡಿಯೋದಲ್ಲಿ ಮೈಸೂರು, ಕೋಲಾರ, ಮಂಡ್ಯದಲ್ಲಿ ಆಪರೇಷನ್ ಕಮಲ ನಡೆಯುತ್ತೆ. 3 ಜಿಲ್ಲೆಗಳ ದೊಡ್ಡ ನಾಯಕರು ಬಿಜೆಪಿಗೆ ಬರ್ತಾರೆ ಅಂತ ಹೇಳಲಾಗಿದೆ. ಮತ್ತು ಬಹುಶಃ ಸಂಕ್ರಾಂತಿ ಆದಮೇಲೆ ಭಾಳ ಡೆವಲಪ್ಮೆಂಟ್ಗಳು ಮಾಡ್ತೀವಿ. ಮೈಸೂರು ಭಾಗದಲ್ಲಿ ಒಬ್ಬ ದೊಡ್ಡ ಲೀಡರು ಕಾಂಗ್ರೆಸ್ ಬಿಜೆಪಿ ಬರ್ತಾರೆ. ದೊಡ್ಡ ಲೀಡರು ಅವರಿಂದ ಒಂದು 4-5 ಕ್ಷೇತ್ರದಲ್ಲಿ ಒಂದು 2,000-3,000 ನಮಗೆ ಪ್ಲೇಸ್ ಆಗ್ತದೆ. ಆ ಥರ ಮಂಡ್ಯದಲ್ಲಿ ಒಬ್ಬರು ಬರ್ತಾರೆ, ಕೋಲಾರದಲ್ಲಿ ಒಬ್ಬರು ದೊಡ್ಡ ಲೀಡರು ಲೀಡರು ಬರ್ತಾರೆ. ಆದರೆ ವೈರಲ್ ಆಗಿರೋ ಆಡಿಯೋ ನಂದಲ್ಲ ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ನಂದಲ್ಲಪ್ಪ, ಅದು ಯಾರೋ ಫೇಕ್ ಮಾಡಿದ್ದಾರೆ. ನಂದಲ್ಲ ಆಡಿಯೋ, ನಾನೇನು ಸ್ವಂತ ಬರೋದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರ್ತೀವ್ರಿ. ಯಾಕೆ? ನನಗೆ ಕಾನ್ಫಿಡೆನ್ಸ್ ಇದೆ. ಆ ಥರ ಏನು ನಂದು ಆಡಿಯೋ ಅಲ್ಲ. ಮುಂದಿನ ಬಜೆಟ್ನಲ್ಲಿ ಮಹಿಳೆಯರಿಗೆ ಬಂಪರ್ ಕೊಡುಗೆ ನೀಡುವ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ದುಡಿಯುವ ವರ್ಗಕ್ಕೆ ಸಹಾಯವಾಗುವ ಕೆಲಸ ಮಾಡ್ತೀವಿ. ಪ್ರತಿಯೊಂದು ಕುಟುಂಬಕ್ಕೆ ಮನೆ ನಡೆಸುವ ಕಾರ್ಯಕ್ಕೆ ಹೆಣ್ಣುಮಕ್ಕಳ ಹೆಸರಲ್ಲಿ ಯೋಜನೆ ತರುವುದಾಗಿ ಹೇಳಿದ್ದಾರೆ. ಪ್ರತಿ ಮನೆಯ ಮಹಿಳೆಯರು ಸ್ವಾಮರ್ಥ್ಯದಿಂದ ಜೀವನ ನಿರ್ವಹಣೆ ಮಾಡಲು ಅಗತ್ಯ ಇರುವ ಆರ್ಥಿಕ ನೆರವು ನೀಡುವ ಯೋಜನೆಯನ್ನ ಜಾರಿ ಮಾಡ್ತೀವಿ. ಆರ್ಥಿಕ ನೆರವು ಯೋಜನೆಯ ಜಾರಿ ಆಗೋದು ಇದು ಸ್ತ್ರೀ ಸಾಮರ್ಥ್ಯ ಯೋಜನೆಯ ಅನುಷ್ಠಾನ ಅಂತ ಹೇಳಿದ್ದಾರೆ. ನಾಡಿನಾದ್ಯಂತ ಮಕರ ಸಂಕ್ರಮಣ ಸಂಭ್ರಮ ಮನೆ ಮಾಡಿದೆ. ಕೇರಳದ ಶಬರಿಮಲೆಯಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಮಕರ ಜ್ಯೋತಿಯ ದರ್ಶನ ಪಡೆದು ಪಾವನರಾಗಿದ್ದಾರೆ. ಪೊನ್ನಂಬಲ ಮೇಡು ಬೆಟ್ಟದಲ್ಲಿ ಮಕರ ಜ್ಯೋತಿ ದರ್ಶನವಾಗಿದೆ. ಇದಕ್ಕೂ ಮುನ್ನ ಪಂದಳ ಮರಮನೆಯಿಂದ ಪಾರಂಪರಿಕ ಒಡವೆಗಳನ್ನು ತಂದು ಅಯ್ಯಪ್ಪ ಸ್ವಾಮಿ ಮೂರ್ತಿಗೆ ಧರಿಸಿ ಮಹಾಮಂಗಳಾರತಿಯನ್ನು ಮಾಡಲಾಯಿತು. ಈ ಬಾರಿ ಶಬರಿಮಲೆಯಲ್ಲಿ ಲಕ್ಷಾಂತರ ಭಕ್ತರು ಕಾತರದಿಂದ ಈ ಒಂದು ಮಕರ ಜ್ಯೋತಿಯನ್ನು ವೇಟ್ ಮಾಡ್ತಾ ಇದ್ರು. ಮಕರ ಜ್ಯೋತಿಯ ದರ್ಶನ ಆಗಿದೆ. ಕುಮಟನಗರಿ ವಿಜಯಪುರದಲ್ಲಿ ಸಂಭ್ರಮದ ಸಂಕ್ರಾಂತಿ ಜಾತ್ರೆ ಮಾಡಲಾಗಿದೆ. ಐತಿಹಾಸಿಕ ಸಿದ್ದರಾಮೇಶ್ವರ ಜಾತ್ರೆ ಆರಂಭ ಆಗಿದ್ದು, ಸಿದ್ದೇಶ್ವರ ಶ್ರೀಗಳ ನಿಧನ ಹಿನ್ನೆಲೆ ಸರಳವಾಗಿ ಸಿದ್ದರಾಮೇಶ್ವರ ಜಾತ್ರೆ ನಡೆಸಲಾಗುತ್ತಿದೆ. ಸಂಕ್ರಾಂತಿ ಅಂಗವಾಗಿ ನಮ್ಮೂರ ಜಾತ್ರೆ ಅಂತ ಫೇಮಸ್ ಆಗಿರುವ ಸಿದ್ದರಾಮೇಶ್ವರ ಜಾತ್ರೆಯನ್ನ ನಡೆಸಲಾಗ್ತಾ ಇದೆ. ನಂದಿಕೋಲು, ನಂದಿಧ್ವಜ, ನಂದಿ ಪೂಜೆ ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಂದಿಕೋಲು ಪೂಜೆ ಮಾಡಿದ್ರು. ಬಳಿಕ ನಗರದಾದ್ಯಂತ ನಂದಿಕೋಲುಗಳು ಮೆರವಣಿಗೆಯಲ್ಲಿ ಸಾಗಿದವು. ಹರಿಹರದ ವೀರಶೈವ ಲಿಂಗಾಯತ ಜಗದ್ಗುರು ಪೀಠ ಕಳೆದ 4 ವರ್ಷದಿಂದ ನಡೆಸಿಕೊಂಡು ಬಂದಿರುವ ಹರ ಜಾತ್ರೆ ಇಂದಿನಿಂದ ಶುರುವಾಗಿದೆ. ಹರದ ಗುರುಪೀಠದ ವಾರ್ಷಿಕ ಜಾತ್ರೆ ಕಾರ್ಯಕ್ರಮದಲ್ಲಿ ಮೀಸಲು, ಸಮಕಾಲೀನ ಸಮಸ್ಯೆಗಳು ಸೇರಿದಂತೆ 2 ದಿನ ಚಿಂತನೆಗಳು ನಡೆಯಲಿವೆ. ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಸಚಿವರು, ಮಠಾಧೀಶರು ಹಾಗೂ ರಾಜ್ಯದ ಮೂಲೆಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿದ್ದಾರೆ. ಲಕ್ಷಾಂತರ ಭಕ್ತರಿಗೆ ಊಟೋಪಚಾರದ ವ್ಯವಸ್ಥೆ ಇದ್ದು 50 ಜನ ಭಟ್ಟರು, 100 ಸಹಾಯಕ ಭಟ್ಟರು, 100 ಅಡುಗೆ ಬಡಿಸುವವರು 2 ದಿನದಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ.
ಮಕರ ಸಂಕ್ರಾಂತಿ ಪ್ರಯುಕ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕುಟುಂಬಸ್ಥರ ಜೊತೆಗೆ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಬಳಿಕ ಕುಟುಂಬಸ್ಥರ ಜೊತೆಗೆ ಗಾಳಿಪಟ ಹಾರಿಸಿ ಸಂಭ್ರಮಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ನಿವಾಸದಲ್ಲಿ ಗಾಳಿಪಟ ಹಾರಿಸಲಾಗಿದೆ. ಕಲಬುರಗಿಗೆ ಜನವರಿ 19ರಂದು ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ. ಅದರಿಂದ ಪ್ರಧಾನಿ ಕಾರ್ಯಕ್ರಮದ ಜಾಗಕ್ಕೆ ಸಚಿವ ಆರ್ ಅಶೋಕ್ ಭೂಮಿ ಪೂಜೆ ಮಾಡಿದ್ರು. ಸಚಿವರೇ ಟ್ರ್ಯಾಕ್ಟರ್ ಚಲಾಯಿಸಿ ವೇದಿಕೆಯ ಜಾಗ ಸ್ವಚ್ಛಗೊಳಿಸಲು ಸಹಾಯ ಮಾಡಿದ್ರು. ಮೊಳಕೇಡ ಸಮೀಪದ 60 ಎಕರೆ ಜಾಗದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಕಂದಾಯ ಇಲಾಖೆಯಿಂದ 50,000 ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತೆ. ಒಂದೇ ಡ್ರಿಪ್ ಸೆಟ್ ಅನ್ನ 3-4 ರೋಗಿಗಳಿಗೆ ಹಾಕ್ತಾ ಇರುವ ಘಟನೆ ಹಾಸನ ಜಿಲ್ಲೆಯ ಜಾವಗಲ್ನಲ್ಲಿ ನಡೆದಿದೆ. ಒಂದು ಸೂಜಿಯನ್ನ ಮತ್ತೊಬ್ಬರಿಗೆ ಹಾಕಬಾರದು, ಹಾಗೆ ಸೂಜಿ ಚುಚ್ಚಿದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ರೋಗ ಹರಡುವ ಸಾಧ್ಯತೆ ಇರುತ್ತೆ ಅಂತ ತಿಳಿದಿದ್ರು ಸರ್ಕಾರಿ ಆಸ್ಪತ್ರೆ ಕಾಂಪೌಂಡರ್ ಒಂದೇ ಡ್ರಿಪ್ ಸೆಟ್ ಅನ್ನ 3 ಜನರಿಗೆ ಹಾಕಿ ನಿರ್ಲಕ್ಷ್ಯ ತೋರಿದ್ದಾರೆ. ಈ ಕುರಿತಂತೆ ರೋಗಿಯೊಬ್ಬರ ಸಂಬಂಧಿಕರೊಂದಿಗೆ ಕಾಂಪೌಂಡರ್ ಮಾತನಾಡುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಒಂದೊಂದು 3 ಜನಕ್ಕೆ ಹಾಕ್ಬೋದು, ಆಮೇಲೆ ಡಿಸ್ಕಾರ್ಡ್ ಮತ್ತೆ ಕೊಡ್ತಾರೆ. 50 ಇವತ್ತೇ ತಗೊಂಡು ಹಾಂ